ಮೆಸ್ಸಿಯನು ಬರ್ತಾನೆ ಅಂತೇಳಿ ಕಾಯ್ತಾ ಇದ್ದಾರೆ. ಬರಬೇಕಾದಂತ ಮೆಸ್ಸಿಯನು ಯಾವಾಗ ಬರ್ತಾನೆ ಎಂಬುದಾಗಿ ಗೊತ್ತಿಲ್ಲ. ಬಟ್ ಟಿಲ್ ದಟ್ ಡೇ ನಾವು ನಮ್ಮ ದೇಶವನ್ನು ಕಾಪಾಡಿಕೊಳ್ಬೇಕು, ನಮ್ಮ ಸಂತತಿಯನ್ನು ಕಾಪಾಡಿಕೊಳ್ಬೇಕು, ನಮ್ಮ ನಂಬಿಕೆ ವಿಶ್ವಾಸಗಳನ್ನು ಕಾಪಾಡಿಕೊಳ್ಬೇಕೆನ್ನುವಂತಹ ಒಂದು ವಿಶೇಷವಾದಂತಹ ಹೋರಾಟ ಅವರಲ್ಲಿದೆ. ಧರ್ಮಶಾಸ್ತ್ರವನ್ನು ಕೇಳಿದಂತ ಈ ಬಾರ್ತಿಮಾಯ ಅವನು ಕೂಡಲೇ ಅದನ್ನ ಹೇಗೆ ಗ್ರಹಿಸಿದ? ಬಾಹ್ಯದ ಕಣ್ಣುಗಳಿಲ್ಲದಂತ ಈ ಮನುಷ್ಯನ ಆಂತರಿಕ ಕಣ್ಣುಗಳು ಹೇಗೆ ಅದು ಆ ಅರಿಕೆಯನ್ನು ಮಾಡುವುದಕ್ಕೆ ಅವನ ಬಾಯಿಗಳಿಗೆ ಒಂದು ಶಕ್ತಿ ಕೊಡ್ತು ಎನ್ನುವಂಥದ್ದು ನಾವು ಗಮನಿಸಬೇಕು. ಈಗ ಯೇಸು ಸ್ವಾಮಿ ಆ ಕೂಗಿಗೆ ತನ್ನ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ವಾಕ್ಯ ಹೇಳುತ್ತದೆ, ಅನೇಕರು ಸುಮ್ಮನಿರು ಎಂದು ಅವನನ್ನು ಗದರಿಸಲು ಅವನು ಮತ್ತು ದಾವೀದನ ಕುಮಾರನೇ ಕರುಣಿಸು ಎಂದು ಮತ್ತಷ್ಟು ಕೂಗಿಕೊಂಡನು ಎಂಬುದಾಗಿ ವಾಕ್ಯ ಹೇಳ್ತದೆ. ಈಗ ಯೇಸು ಸ್ವಾಮಿ ಜನರನ್ನ ಸುಮ್ಮನಾಗಿರಿಸಿ ಹೇಳ್ತಾನೆ ಅಂದ್ರೆ ಅವರನ್ನ ಕರೆಯಿರಿ. ಆಗ ಅವರು ಆ ಕುರುಡನನ್ನು ಕರೆದು ಅವನ ಮೇಲೆ ಸ್ವಲ್ಪ ಅನುಕಂಪವನ್ನು ತೋರಿಸ್ತಾರೆ. ಯಾಕಂದ್ರೆ ಪ್ರವಾದಿ ಎನಿಸಿಕೊಂಡಂತ, ರಬ್ಬಿ ಎನಿಸಿಕೊಂಡಂತ, ಗುರು ಎಂದು ಎನಿಸಿಕೊಂಡಂತ, ಒಂದು ಅದ್ವಿತೀಯಾದಂತ ವರಗಳನ್ನು ಹೊಂದಿದಂತ ಯೇಸು ಅವನ ಕಡೆ ತಿರುಗಿದ್ದನ್ನು ನೋಡುವಾಗ ಜನರು ಕೂಡ ತಿರುಗಿದ್ದಾರೆ. ಹೇಳ್ತಾರೆ ಅಂದ್ರೆ, ಧೈರ್ಯವಿರಲಿ, ಏಳು, ಆತ ನಿನ್ನನ್ನು ಕರೀತಾ ಇದ್ದಾನೆ. ಅವನು ತನ್ನ ಹೊದಿಕೆಯನ್ನು ತೆಗೆದು ಹಾಕಿ ತಟ್ಟನೆ ಎದ್ದು ಯೇಸುವಿನ ಬಳಿಗೆ ಬಂದನು. ಈಗ ಯೇಸು ಮತ್ತು ಅವನ ಮಧ್ಯದಲ್ಲಿ ಒಂದು ಸಣ್ಣ ಡಯಲಾಗ್. ನನ್ನನ್ನು ಯಾಕೆ ಕರೆದಿ, ನಾನು ಏನ್ ಮಾಡ್ಬೇಕಂತ ನೀನು ಕೋರ್ತಿ ಅಂತ ಕೇಳುವಾಗ ಬಾರ್ತಿಮಾಯ ಹೇಳ್ತಾನೆ ಅಂದ್ರೆ, ನನಗೆ ಕಣ್ಣು ಬರುವಂತೆ ಮಾಡಬೇಕು ಗುರುವೇ, ನನಗೆ ಕಣ್ಣು ಕಾಣಿಸ್ತಾ ಇಲ್ಲ, ನನಗೆ ಜೀವನದಲ್ಲಿ ಏನೂ ಕೂಡ ನೋಡದಂತ ಅನುಭವಿಸಿದಂತ ಸ್ಥಿತಿ ಇದೆ, ಇದರಿಂದ ನನಗೆ ಬಿಡುಗಡೆ ಬೇಕು. ಇಂಟ್ರೆಸ್ಟಿಂಗ್ ಒಂದು